ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಅನು ಸವಿರುಚಿ ಆ್ಯಂಡ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ಇದು ಬಂದು ಮಂಡೇ ಲಾಗು. ಇವತ್ತು ಬೆಳಗ್ಗೆ 5:30ನಲ್ಲಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಇತ್ತು. 48 ದಿನಗಳ ಕಾಲ ರುದ್ರಾಭಿಷೇಕ ಇದೆ ಹೊಸ ವಿಗ್ರಹಕ್ಕೆ. ಸೊ ಹಾಗಾಗಿ ಇಲ್ಲಿ ಇವತ್ತಿನ ಪೂಜೆದು ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ. ಎಷ್ಟೇ ಬೇಗ ಕೆಲಸಗಳು ಮುಗಿಸಿದ್ರು ಕೂಡ ಟೈಮ್ ಆಗೇ ಹೋಗುತ್ತೆ. ಸ್ಕೂಲ್ಗೆ ಮಕ್ಕಳು ಹೋಗೋವರೆಗೂ ಫ್ರೀನೇ ಆಗಲ್ಲ. ದೇವ್ರಿಗೆ ವಿಭೂತಿ ಎಲ್ಲ ಧರಿಸ್ಕೋತಾ ಇದ್ದೀನಿ. ದೇವರ ಮನೆಯಲ್ಲಿ ಸ್ಪೇಸ್ ಕಡಿಮೆ ಇದೆ, ತುಂಬ ಸ್ಪೇಸ್ ಕಡಿಮೆ ಇದೆ ಅಂತ ಅನ್ನೋರು ನೋಡಿ, ಈ ರೀತಿ ಒಂದು ಫೋಟೋಗಳನ್ನ ಇಡೋದಕ್ಕೆ ಸ್ವಲ್ಪ ಹೈಟಲ್ಲಿ ಈ ರೀತಿ ಸ್ಟ್ಯಾಂಡನ್ನು ಹಾಕಿಸ್ಕೊಂಡ್ರೆ ಈಸಿ ಆಗುತ್ತೆ. ಕೆಲವೊಮ್ಮೆ ಕೈ ತಾಗಿ ಏನಾದರೂ ಬೀಳೋದು ಈ ರೀತಿ ಚಾನ್ಸಸ್ ಇರುತ್ತೆ ತುಂಬ ಇಕ್ಕಟ್ಟಿದ್ದಾಗ. ಸೊ ಈ ರೀತಿ ಇಟ್ಕೊಂಡ್ರೆ ದೇವರ ಫೋಟೋಗಳು ಕೂಡ ಕ್ಲೀನಾಗಿರುತ್ತೆ, ಯಾವುದೂ ಮಿಸ್ ಆಗಿ ಕೂಡ ಬೀಳೋದಿಲ್ಲ. ಯಾಕೆ ಅಂದರೆ ಆ ಥರ ಎಲ್ಲ ಬೀಳಬಾರ್ದು, ಅಪಶಕನ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡಿ, ಈ ರೀತಿ ಒಂದು ಸ್ಟ್ಯಾಂಡನ್ನು ಮಾಡಿಸ್ಕೊಂಡು ಫೋಟೋಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ರೈಟ್ ಸೈಡಲ್ಲಿ ಕೂಡ ಇನ್ನೊಂದು ಸೈಡಲ್ಲಿ ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ರಾಘವೇಂದ್ರ ಸ್ವಾಮಿಯವರ ಫೋಟೋ ಕೂಡ ಇಟ್ಕೊಂಡಿದ್ದೀನಿ. ನಾನು ದೇವ್ರ ಮನೆಯ ಹೊಸ್ಲಿಗೆ ವಿಭೂತಿ ಅರಿಶಿನ ಕುಂಕುಮ ಧರಿಸ್ಕೋತಾ ಇದ್ದೀನಿ. ಹಾಗೆ ಇದು ಹೊರಗಡೆ ಹೊಸಿಲು. ಇಲ್ಲೂ ಕೂಡ ರಂಗೋಲಿ ಎಲ್ಲ ಹಾಕಿ ಆಗಿತ್ತು. ಇಲ್ಲೂ ಕೂಡ ಅರಿಶಿನ ಕುಂಕುಮ ವಿಭೂತಿಯನ್ನು ಇಟ್ಕೋತಾ ಇದ್ದೀನಿ. ಹಾಗೆ ಹೊರಗಡೆ ತುಳಸಿ ಗಿಡ ಮತ್ತು ಎಕ್ಕದ ಗಿಡ ಇದೆ ನಮ್ಮನೆ ಬಲಭಾಗದಲ್ಲಿ, ಅದಕ್ಕೂ ಕೂಡ ಪೂಜೆ ಮಾಡ್ಕೋಬೇಕು ಇವಾಗ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಮರೀದೆ ಕ್ಲಿಕ್ ಮಾಡಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿ, ಇಲ್ಲೆಲ್ಲ ರೆಡಿ ಮಾಡ್ಕೊಂಡಾಯಿತು. ನಾನಿಲ್ಲಿ ದೀಪ ಹಚ್ಕೋತಾ ಇದ್ದೀನಿ. ಫೋಟೋಗಳನ್ನ ಮೇಲೆ ಇಟ್ಕೊಳ್ಳೋದ್ರಿಂದ ತುಂಬ ಸ್ಪೇಸ್ ಸಿಗುತ್ತೆ ನಮಗೆ. ಪೂಜಾ ಐಟಮ್ ಅಂತೂ ಇದ್ದೇ ಇರುತ್ತೆ. ನಮ್ಮನೇಲಿ ನಾನು ಯಾವುದೇ ರೀತಿ ಬಾಕ್ಸು ಅಥವಾ ವಾರ್ಡ್ರೋಬ್ಸ್ ಏನೂ ಮಾಡಿಸ್ಕೊಂಡಿಲ್ಲ. ದೇವ್ರ ಮನೆಯಲ್ಲಿ ತುಂಬ ಜಿರಳೆಗಳು ಈ ಥರದ್ದೆಲ್ಲ ಬರುತ್ತೆ ಅಂತ ಜಸ್ಟ್ ಕಟ್ಟೆಯನ್ನು ಕಟ್ಟಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಫೋಟೋಗಳನ್ನ ಇಡೋದಕ್ಕೆ ಮೇಲೆ ಆ ರೀತಿ ಫ್ರೇಮನ್ನು ಹಾಕಿಸ್ಕೊಂಡಿದ್ದೀನಿ. ಹಾಗೆ ಡೋರ್ ಹಿಂಭಾಗ ಒಂದೆರಡು ಕಾರ್ನರ್ ಕಲ್ಲುಗಳನ್ನ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ. ಆದ್ರೂ ಎಷ್ಟೇ ಜಾಗ ಇದ್ರೂ ಜಾಗ ಸಾಕಾಗಲ್ಲ ಅಂತ ಒಂದು ಫೀಲ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಒಂದು ಕಿಚನ್ ಆಗಲಿ, ಅಯ್ಯೋ ಕಿಚನ್ ಚಿಕ್ಕದಾಯಿತು ಅಂತ ಇರ್ತೀವಿ. ಸೊ ಅದಕ್ಕೆ ನೋಡಿ, ಇದೊಂದು ಟಿಪ್ಸ್ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸೈಡಲ್ಲಿ ರಾಘವೇಂದ್ರ ಸ್ವಾಮಿಯವ್ರದ್ದು ಫೋಟೋ ಕೂಡ ಈ ರೀತಿ ಸ್ಟ್ಯಾಂಡನ್ನು ಹಾಕಿ ಇಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಕೂಡ ರೆಡಿಯಾಗಿದೆ. ನಾನಿಲ್ಲಿ ಒರಳು ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಬಟ್ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಟೈಮ್ ಇಲ್ಲದೆ ಇರೋ ಕಾರಣ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಈ ರೀತಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಚಿತ್ರಾನ್ನಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಆದಮೇಲೆ ಮತ್ತೆ ನಾನು ಸಂಜೆದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ಕೂಲಿಂದ ಮಕ್ಕಳು ಬಂದಮೇಲೆ ತೋಟಕ್ಕೆ ಹೋಗೋಣ ಅಂತ, ಜಸ್ಟ್ ಒಂದು ವಾಕ್ ಆಗುತ್ತೆ ಅಂತ ತೋಟಕ್ಕೆ ಹೋಗ್ತಾಯಿದ್ದೀವಿ. ತೋಟ ಕೂಡ ತುಂಬ ದೂರ ಏನಿಲ್ಲ. ಹಾಗಾಗಿ ನಾನು ಮತ್ತು ನನ್ನಿಬ್ಬರು ಮಕ್ಕಳು ಕೂಡ ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಆಗುತ್ತೆ ಮನೆಯಿಂದ ತೋಟಕ್ಕೆ. ತೋಟದ್ದು ಯಾವುದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ತೋಟಕ್ಕೆ ಹೋಗಿ ಮನೆಗೆ ಬಂದ ಮೇಲೆ ನಾನಿಲ್ಲಿ ಕೇಕ್ನ ಟ್ರೈ ಮಾಡೋಣ, ವೆನಿಲಾ ಕೇಕ್ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 3 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗೋವರೆಗೂ ನಾವು ಇದನ್ನು ಬೀಟ್ ಮಾಡ್ಕೋಬೇಕು. ಹಾಗೆಯೇ ನಾನು 1-3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ರಿಫೈನ್ಡ್ ಆಯಿಲ್ ಯಾವುದಿರುತ್ತೆ, ನಾವು ಅಡುಗೆಗೆಲ್ಲ ಯಾವ್ದು ಯೂಸ್ ಮಾಡ್ತೀವಿ ಅದೇ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ.
ಇವಾಗ ನಾನು ಮೈದಾನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಗಂಟಿಲ್ದೇ, ಸ್ವಲ್ಪನೂ ಗಂಟಿಲ್ಲದೆ, ಬಬಲ್ಸ್ ಇಲ್ಲದೆ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಗಂಟನ್ನೆಲ್ಲ ಒಡ್ಕೋಬೇಕು, ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ನಾನು ವೆನಿಲಾ ಎಸೆನ್ಸ್ ಏನು ಬರುತ್ತೆ ಅದನ್ನು ಒಂದು ಸ್ವಲ್ಪ ಡ್ರಾಪಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಓವನ್ ಪ್ಯಾನ್ ಮೇಲೆ ಒಂದು ಬಟರ್ ಶೀಟನ್ನು ಇಟ್ಟು ತುಪ್ಪನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಬಟರ್ ಶೀಟ್ ಇಲ್ಲ ಅಂದರೆ ಮೈದಾ ಅಥವಾ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಫಸ್ಟ್ ಟೈಮ್ ಕೇಕ್ ಮಾಡ್ತಾಯಿದ್ದೀನಿ, ಯಾವತ್ತೂ ಕೇಕ್ ನಾನು ಟ್ರೈ ಕೂಡ ಮಾಡಿಲ್ಲ. ನೋಡಿ ಇದನ್ನು ನಾನಿಲ್ಲಿ ಸೆಟಲ್ ಮಾಡ್ಕೋತಾ ಇದ್ದೀನಿ ಪ್ಯಾನ್ಗೆ ಹಾಕ್ಕೊಂಡು. ತುಂಬ ಪ್ಲೈನ್ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಬಾದಾಮ್ ಚೂರನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಣದ್ರಾಕ್ಷಿಯನ್ನು ಸೇರಿಸ್ಕೋತಾ ಇದ್ದೀನಿ. ಜೊತೆಗೆ 5ರಿಂದ 6 ಗೋಡಂಬಿಯನ್ನು ಪೀಸ್ ಮಾಡ್ಕೊಂಡು ಈ ರೀತಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದನ್ನು ನಾನು ಪ್ರೀ ಹೀಟ್ ಮಾಡಿರೋ ಅಂಥ ಓವೆನ್ ಒಳಗಡೆ ಇಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ CF5ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಕೇಕ್ ರೆಡಿ ಆಗ್ತಿದೆ, ನೋಡೋಣ ಹೇಗಾಗಿದೆ ಅಂತ. ಸ್ವಲ್ಪ ಸೈಡೆಲ್ಲ ಸೀದೋದಂಗೆ ಆಗ್ಬಿಟ್ಟಿತ್ತು, ಬಟ್ ಓಕೆ, ಸ್ಪಾಂಜಿಯಾಗಂತೂ ಇತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಬಟ್ ಯಾಕೆ ಸ್ವಲ್ಪ ಮಿಸ್ ಆಯಿತು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಮೆಜರ್ಮೆಂಟ್ ಏನಾದರೂ ವೇರಿಯೇಷನ್ ಆಗಿತ್ತು ಅಂದ್ಕೋತೀನಿ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡ್ವಿ. ಓಕೆ, ಪರವಾಗಿಲ್ಲ, ತಿನ್ಬೋದಾಗಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಲ್ಲ, ಸೊ ತಿನ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಎಲ್ಲಿ ಅಂತ ನಾನು ಆಮೇಲೆ ಹೇಳ್ತೀನಿ. ನಾನು ನನ್ನ ದೊಡ್ಡ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾಯಿದ್ವಿ. ಇದು ಬಂದು ಅರ್ಬನ್ ರೆಸಾರ್ಟ್ ಅಂತ, ಇಟಾಚಿ ಟಾಟಾ ಕಂಪ್ನಿಯವ್ರದ್ದು ಇಟಾಚಿ ಲಾಂಚಿಂಗ್ ಇತ್ತು. ಸೊ ಇನ್ವೈಟ್ ಮಾಡಿದರು, ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ, ಫಂಕ್ಷನ್ ಹಾಲ್ ಮೇಲಿದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಲೇಟಾಗಿ ಹೋದ್ವಿ, ಯಾಕೆಂತಂದರೆ ಅದೆಲ್ಲ ಡೆಮೋ ಎಲ್ಲ ಕೇಳೋಷ್ಟು ಪೇಷನ್ಸ್ ಇರಲ್ಲ, ಬೋರ್ ಆಗುತ್ತೆ. ಸೊ ಸ್ವಲ್ಪ ಲೇಟಾಗಿ ಹೋದ್ವಿ ನಾವು. ಟಾಟಾ ಕಂಪ್ನಿಯಿಂದ ಹೊಸ ಇಟಾಚಿ ಲಾಂಚಿಂಗ್ ಇತ್ತು. ಸೊ ಅದು ಡೆಮೋದೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹಾಗೆಯೇ ಒಬ್ಬರು ಕಸ್ಟಮರ್ ಅಲ್ಲೇ ಒಂದು ಬುಕ್ಕಿಂಗನ್ನು ಕೂಡ ಮಾಡಿಕೊಂಡ್ರು. ಯಾವ ಬ್ರ್ಯಾಂಡ್ ಲಾಂಚ್ ಆಯಿತೋ ಅದನ್ನೇ ಅವರು ಬೈ ಮಾಡಿದ್ರು. ರೈತರ ಕೆಲಸಕ್ಕೆ, ತೋಟಗಳಿಗೆ ಎಲ್ಲ ತುಂಬ ಯೂಸ್ಫುಲ್ ಆಗೋವಂಥದ್ದಿದು. ಮಿನಿ ಎಸ್ಕಲೇಟರ್, ಹೈ ಪ್ರೊಡಕ್ಷನ್ ಮಾಡ್ಬೋದು ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರು, ಬಟ್ ನಮಗದೆಲ್ಲ ಅರ್ಥ ಆಗಲಿಲ್ಲ. ನಮ್ಮ ಹಸ್ಬೆಂಡ್ ಸೀರಿಯಸ್ಸಾಗಿ ಕೇಳಿಸ್ಕೊತಾ ಇದ್ರು.
ಟಾಟಾ ಬ್ರ್ಯಾಂಡ್ ಅಂದರೆ ಚೆನ್ನಾಗಿರುತ್ತೆ ಅಂತ ಗೊತ್ತು ಅಷ್ಟೆ. ಈ MH ಅಲ್ಲಿ ತೊಗೊಂಡ್ರೆ ಈಸಿ ಮೇಂಟೆನೆನ್ಸ್ ಇರುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಇವರೇನಿದ್ದಾರೆ, ಇವರೇ ಕಸ್ಟಮರು. ಹೊಸ್ದಾಗಿ ಲಾಂಚ್ ಆಗಿದ್ದನ್ನು ಇವರೇ ಬೈ ಮಾಡಿದ್ದು. ಸೊ ಅವ್ರಿಗೆ ಅಲ್ಲೇ ಒಂದು ಕೀ ಕೂಡ ಕೊಟ್ಟರು, ಹಾಗೆ ಒಂದಷ್ಟು ಗಿಫ್ಟ್ ಕೂಡ ಕೊಟ್ಟರು ಅವ್ರಿಗೆ. ನಾವು ಹೊರಗಡೆ ಬಂದು ಒಂದು 5 ನಿಮಿಷ ಸುತ್ತಾಡೋಣ ಅಂತ ನೋಡ್ತಾ ಇದ್ವಿ. ಎಲ್ಲ ಲಾಂಚಿಂಗ್ ಕಡೆ ಹೋಗ್ತಾಯಿದ್ರು. ರೆಸಾರ್ಟು ತುಂಬ ಚೆನ್ನಾಗಿದೆ, ಸ್ಟೇಯಿಂಗ್ ಇದೆ, ಗೇಮ್ಸ್ ಎಲ್ಲ ಇದೆ. ಸೊ ನೋಡೋಣ ಅಂತ ಹಾಗೆ ಒಂದು ರೌಂಡ್ ಪಾರ್ಕಲ್ಲಿ ಓಡಾಡ್ಕೊಂಡು ಬಂದ್ವಿ ನಾನು ನನ್ನ ಮಗಳು. ತುಂಬ ಚೆನ್ನಾಗಿತ್ತು ರೆಸಾರ್ಟು. ಅಲ್ಲಿ ಹೋದವ್ರಿಗೆಲ್ಲ ಫುಡ್ ಕೂಡ ಅಲ್ಲೇ ರೆಡಿ ಮಾಡಿಸಿದ್ರು, ಡಿನ್ನರ್ ಕೂಡ ಅಲ್ಲೇ ಇತ್ತು ನೈಟು. ಫುಡ್ ಅಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇಲ್ಲಿ ಲಾಡ್ಜಿಂಗ್ ಫೆಸಿಲಿಟಿ ಎಲ್ಲ ಇದೆ. ಕ್ಯಾತ್ಸಂದ್ರ ಸಿದ್ಧಗಂಗಾ ಮಠ ಹೋಗ್ತೀವಲ್ಲ, ಆ ರೋಡಲ್ಲಿ ಬರುತ್ತೆ ಅರ್ಬನ್ ರೆಸಾರ್ಟು. ತುಂಬ ಚೆನ್ನಾಗಿದೆ ರೆಸಾರ್ಟು. ಹಾಗೆ ಲಾಂಚಿಂಗ್ ಕಡೆ ನೋಡೋಣ ಅಂತ ಸ್ವಲ್ಪ ಬಂದ್ವಿ. ತುಂಬ ಅದ್ಧೂರಿಯಾಗೆ ಮಾಡ್ತಾಯಿದ್ರು. ಎಲ್ಲರೂ ಮೊಬೈಲ್ ಆನಲ್ಲೇ ಇತ್ತು ಅಂತ ಹೇಳ್ಬೋದು. ಇದು ನಾವು 3rd ಟೈಮ್ ಅಟೆಂಡ್ ಮಾಡ್ತಾ ಇರೋವಂಥದ್ದು ಲಾಂಚಿಂಗು. ಮಂತ್ಲಿ ಒನ್ಸ್ ಎಲ್ಲ ಕಡೆ ಅವ್ರದ್ದು ಪ್ರೋಗ್ರಾಮ್ಸ್ ಆಗಲಿ ಮತ್ತೊಂದಾಗಲಿ ಇದ್ದೇ ಇರುತ್ತೆ. ಟೋಟಲ್ ಈ ನನ್ನ ಲಾಗು ಚೆನ್ನಾಗಿತ್ತು. ಇವತ್ತಿನ ನನ್ನ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹಾಗೆ ಮರಿದೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಕೇಕ್ ಬಗ್ಗೆ ನಿಮ್ಗೇನಾದರೂ ಅನಿಸ್ತು ಅಂದರೆ ಕಮೆಂಟಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಇತ್ತು ಲಾಂಚಿಂಗು. ಖುಷಿಯಾಯಿತು. ಹಾಗೆಯೇ ಲಾಂಚಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಮನೆಗೆ ಬರೋದ್ರೊಳಗಡೆ 10:30 ಆಗೋಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ.